40ರ ಲಲಿತಾ ಆಂಟಿಗೆ 14ರ ಹರಿಯಬೇಕಂತೆ. ಊಟಿಯಲ್ಲಿ ರೂಮ್ ಬುಕ್ ಮಾಡಿ ಎಂಜಾಯ್ ಮಾಡೋಣ ಬಾ ಅಂತ ಹೇಳಿರುವಂತಹ ಆಂಟಿ, ಒಲ್ಲೆಯಿಂದ ಬಾಲಕ ಬಿಡದೆ ಎಳೆದಿರುವಂತಹ ಆಂಟಿ. ನಲವತ್ತರ ಲಲಿತಾ ಆಂಟಿಗೆ 14ರ ಹರಿಯಬೇಕಂತೆ. ಊಟಿಯಲ್ಲಿ ರೂಮ್ ಬುಕ್ ಮಾಡಿ ಎಂಜಾಯ್ ಮಾಡೋಣ ಬಾ ಅಂದಿರುವಂತಹ ಆಂಟಿ, ಒಲ್ಲೆ ಎಂದಿರುವಂತಹ ಯುವಕ ಬಿಡದೆ ಎಳೆದಿರುವಂತಹ ಆಂಟಿ ಚಪಲಕ್ಕೆ ದಂಗಾಗಿರುವಂತಹ 14ರ ಬಾಲಕ. ತಮಿಳುನಾಡಿನ ಮೂಲದ ಬಾಲಕ ಮತ್ತು ಲಲಿತಾ ಆಂಟಿ ಬಾಲಕನ ಹೆತ್ತವರು ಆತಂಕಗೊಂಡು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರು. ಮಾಹಿತಿಯನ್ನ ಪಡೆದು ಊಟಿ ಲಾಡ್ಜ್ಗೆ ಹೋಗಿರುವಂತಹ ಪೊಲೀಸರ ತಂಡ ಬಾಲಕ ಮತ್ತು ಆಂಟಿಯನ್ನ ವಶಕ್ಕೆ ಪಡೆದು ಸೂಪರ್ ಕಾಪ್ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. 2021ರಲ್ಲಿ ನಡೆದಿದ್ದಂತಹ ಪ್ರಕರಣ ಇದು. ಪೋಕ್ಸೋ ಕೇಸ್ನಲ್ಲಿ 40ರ ಆಂಟಿಗೆ 54 ವರ್ಷ ಜೈಲು ಶಿಕ್ಷೆ ಪ್ರಕಟವಾಗಿದೆ. ಎಸ್ ವೀಕ್ಷಕರೇ, ತಮಿಳುನಾಡಿನಲ್ಲಿ 2021ರಲ್ಲಿ ನಡೆದಿರುವಂತಹ ಘಟನೆ. 40ರ ಹದಿಹರೆಯದ ಆಂಟಿಯ ಜೊತೆ 14ರ ಬಾಲಕ ಸಿಕ್ಕಾಕೊಂಡಿರುವಂಥದ್ದು ಕೇಸ ಪತ್ತೆಯಾಗಿತ್ತು. ಇದಕ್ಕೆ ಕಾರಣ 14ರ ಯುವಕ ಆಂಟಿಯ ಸಹವಾಸವನ್ನ ಮಾಡಿದ್ದ. ಆ ಆಂಟಿ ತನ್ನ ಚಪಲವನ್ನ ತೀರಿಸಿಕೊಳ್ಳೋಕೆ ಊಟಿ ಕರ್ಕೊಂಡು ಹೋಗಿದ್ರು. ಊಟಿಯಲ್ಲಿ ಇದ್ದಂತಹ ಒಂದು ರೂಮ್ ಮಾಡಿ ತನ್ನ ಚಪಲವನ್ನ ತೀರಿಸಿಕೊಳ್ಳಿಕ್ಕೆ ನೋಡ್ತಾಳೆ. ಆದ್ರೆ 14ರ ಯುವಕನ ಪೇರೆಂಟ್ಸ್ ಎಚ್ಚೆತ್ತುಕೊಂಡು ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ನೀಡಿದಾಗ ಗೊತ್ತಾಗತ್ತೆ ಆಂಟಿಯ ಅಸಲಿ ಮುಖವಾಡ. ಅಂದ್ರೆ ಆಂಟಿ ಯಾವ ರೀತಿಯಾಗಿದ್ಲು ಅಂತಂದ್ರೆ, ಆಕೆಯ ಒಂದು ಕ್ರೂರತ್ವ ಯಾವ ತರ ಇತ್ತು ಅಂತಂದ್ರೆ, ಆಕೆಯ ಮೇಲೆ ಫೋಕ್ಸೋ ಪ್ರಕರಣವನ್ನ ದಾಖಲೆ ಮಾಡಲಾಗತ್ತೆ. ಆ ಬಾಲಕ ಬೇಡ ಬೇಡ ಅಂತಂದ್ರೂ ಕೂಡ ಬೇಕು ಅಂತ ಹೇಳಿ ಆಂಟಿ ಕೃತ್ಯವನ್ನ ಎಸಗಿರುವಂಥದ್ದು 2021ರಲ್ಲಿ ತಮಿಳುನಾಡಿನ ಮೂಲದ ಆ ಬಾಲಕ ಹಾಗೂ ಆಂಟಿ ಇಬ್ರು ಕೂಡ ಊಟಿಲಿ ತಗಲಾಕೊಂಡಿದ್ರು. ಈಗ ಆಕೆಗೆ 54 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿರುವಂಥದ್ದು. 40ರ ಹರಿಹದೆ ಅಂದ್ರೆ ಆಂಟಿಗೆ 54 ವರ್ಷ ಶಿಕ್ಷೆಯನ್ನ ಕೋರ್ಟ್ ಕೊಟ್ಟಿರುವಂಥದ್ದು. 4 ವರ್ಷ ಆದ್ಮೇಲೆ ಆಕೆಗೆ ಶಿಕ್ಷೆಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.